ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ವೆಲ್ಕಮ್ ಟು RMR ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ. ಹಾಗೆಯೇ ಇವತ್ತಿನ ವಿಷಯ ಏನಪ್ಪ ಅಂದರೆ, ನನ್ನ ಫಸ್ಟ್ ಮೈಕ್ ಬಂತು. ಹೌದು, ವಿಡಿಯೋ ಮಾಡುವಾಗ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು. ಬೆಂಗಳೂರಲ್ಲಿ ನಿಮಗೆ ಗೊತ್ತು, ಮನೆ ಎಷ್ಟು ಹತ್ತತ್ರಕ್ಕಿರುತ್ತೆ ಅಂತ. ತುಂಬ ಹೊತ್ತಿಗೆ ಮನೆ ಇರೋದ್ರಿಂದ ಅವ್ರ ಮನೆ ಪಕ್ಕ ಮನೆಗಳಲ್ಲಿ ಏನೇ ಸೌಂಡ್ ಆದ್ರೂ ತುಂಬ ಜೋರಾಗಿ ಕೇಳಿಸುತ್ತೆ. ವಾಯ್ಸ್ ಓವರ್ ಕೊಡೋದಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಾ ಇತ್ತು. ಎಷ್ಟೋ ದಿನ ಲೇಟ್ ನೈಟ್ ವೆಯ್ಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಆವಾಗ್ಲೂ ಜೋರಾಗಿ ಮಾತಾಡಿದ್ರೆ ಆಚೆಯವರಿಗೆಲ್ಲ ಕೇಳುತ್ತಲ್ಲ ಅಂತ ನಿಧಾನಕ್ಕೆ ಮಾತಾಡಿದ್ದೀನಿ. ಬಟ್ ಅವಾಗ ವಿಡಿಯೋದಲ್ಲಿ ವಾಯ್ಸ್ ಅಷ್ಟು ಕ್ಲಿಯರ್ ಆಗಿ ಜೋರಾಗಿ ಕೇಳಿಸ್ತಾ ಇರಲಿಲ್ಲ. ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಥಿಂಕ್ ಮಾಡಿದೆ, ಒಂದು ಮೈಕ್ ಮೇಲೆ ಇನ್ವೆಸ್ಟ್ ಮಾಡೋಣ, ವೀಡಿಯೋಸಲ್ಲಿ ವಾಯ್ಸ್ ಓವರ್ ಇರ್ಬೋದು, ವೀಡಿಯೋಸ್ ಚೆನ್ನಾಗಿ ಬರಲಿ ಅಂತ ಹೇಳಿ. ಯಾಕೆಂದರೆ ಆ ವೀಡಿಯೋಸ್ ನೋಡೋದು ನಿಮಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದಲ್ವಾ, ಕ್ಲಾರಿಟಿ ಇರಬೇಕು ಅಂತ ಹೇಳಿಬಿಟ್ಟು ನನ್ನ ಫಸ್ಟ್ ಮೈಕ್ ಮೇಲೆ ನಾನು ಇನ್ವೆಸ್ಟ್ ಮಾಡಿದ್ದೀನಿ. ಅಫ್ಕೋರ್ಸ್ ಇದನ್ನು ಫ್ಲಿಪ್ಕಾರ್ಟಿಂದ ತರಿಸ್ಕೊಂಡಿದ್ದೀನಿ. ಎಸ್ಟರ್ಡೇ ತಾನೇ ಆರ್ಡರ್ ಮಾಡಿದ್ದೆ, ಒಂದೇ ದಿನಕ್ಕೆ ಬಂದಿದೆ. ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ಬಜೆಟ್ ಫ್ರೆಂಡ್ಲಿನೂ ಹೌದು. ಫಸ್ಟ್ ಟೈಮ್ ಇನ್ವೆಸ್ಟ್ ಮಾಡ್ತಾ ಇರೋದ್ರಿಂದ ತುಂಬ ಕನ್ಫ್ಯೂಷನ್ ಇತ್ತು, ಯಾವ ಥರ ಮೈಕ್ ಮೇಲೆ ಇನ್ವೆಸ್ಟ್ ಮಾಡಲಿ ಏನು ಅಂತ ಹೇಳಿ. ಕೆಲವೊಂದು ಮೈಕ್ ಎಲ್ಲದ್ರದ್ದು ರಿವ್ಯೂ ಚೆಕ್ ಮಾಡಿ ತುಂಬ ಕಮ್ಮಿದೂ ಇತ್ತು, ಬಿಗಿನರ್ಸ್ಗೆ ತೊಗೋಬೋದು ಅಂತ ಹೇಳಿ ಸಜೆಸ್ಟ್ ಮಾಡಿದರು. ಬಟ್ ನಾನೇನು ಅಂದ್ಕೊಂಡೆ, ತೊಗೊಂಡು 1 ತಿಂಗಳು 2 ತಿಂಗಳಿಗೆಲ್ಲ ಹಾಳಾದರೆ ಏನು ಮಾಡಲಿ, ಮತ್ತೆ ಇನ್ವೆಸ್ಟ್ ಮಾಡಬೇಕಲ್ಲ ಅಂತ ಹೇಳಿ ಸ್ವಲ್ಪ ಮೀಡಿಯಮ್ ರೇಂಜ್ ಬಜೆಟಲ್ಲಿ ನೋಡಿಬಿಟ್ಟು ತೊಗೊಂಡಿದ್ದೀನಿ. ಇದು ಬಂದು 820 815 ಆಯಿತು. ಮತ್ತೊಗ್ಬಿಟ್ಟಿದ್ದೀನಿ ಎಷ್ಟು ಪ್ರೈಸ್ ಪೇ ಮಾಡಿದೆ ಅಂತ. ಇದ್ರ ಮೇಲೆ ಇರುತ್ತಾ, ಪ್ರೀಪೇಡ್ ಮಾಡಿದ್ದೆ, ಇದ್ರ ಮೇಲೆ ಇಲ್ಲ. ಅರೌಂಡ್ 820 ಇಲ್ಲ 815 820 ಇಲ್ಲ 850 ಪೇ ಮಾಡಿರ್ಬೋದು ಅಷ್ಟೇ. ಅದ್ರಲ್ಲಿ ತೊಗೊಂಡಿದ್ದೀನಿ. ಇದು ಬ್ರ್ಯಾಂಡ್ ಬಂದುಬಿಟ್ಟು ಗ್ರೆನಾರೋ ನ್ಯೂ ಇದು ಇರ್ಬೋದು. ಇದನ್ನು ತೊಗೊಂಡಿದ್ದೀನಿ, ನೋಡಬೇಕು ಹೇಗಿರುತ್ತೆ. ಇವಾಗ ವಿತೌಟ್ ಮೈಕ್ ಮಾತಾಡ್ತಿದ್ದೀನಲ್ಲ, ಹಾಕೊಂಡು ಮಾತಾಡಿದಾಗ ಎಷ್ಟು ನಾಯ್ಸ್ ಪೊಲ್ಯೂಷನ್ ಕಂಟ್ರೋಲ್ ಮಾಡುತ್ತೆ, ಮತ್ತು ಯಾವ ಥರ ಕ್ಲಿಯಾರಿಟಿ ಇದೆ, ಕ್ಲಿಯರಾಗಿ ಕೇಳಿಸುತ್ತೆ ಎಲ್ಲ ಚೆಕ್ ಮಾಡಬೇಕು. ನಾನು ಚೆಕ್ ಮಾಡಿಲ್ಲ. ಇವಾಗ ಮೈಕ್ನ ಅನ್ಬಾಕ್ಸ್ ಮಾಡೋಣ. ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಈ ಥರ ಇದೆ. ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ಯಾಕೆಂದರೆ ನನಗಿರೋ ಸಬ್ಸ್ಕ್ರೈಬರ್ಸ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ನನಗೆ ಯಾರು ಪ್ರಮೋಷನ್ಗೆ ಏನು ಕಳಿಸಿರಲ್ಲ ಅಂತ. ನನಗೆ ತುಂಬ ಕಮ್ಮಿ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ನೀವು ಅನ್ಕೋಬೋದು, ಯಾಕೆ ಇದ್ರ ಮೇಲೆಲ್ಲ ಇನ್ವೆಸ್ಟ್ ಮಾಡಿ ದುಡ್ಡು ವೇಸ್ಟ್ ಮಾಡ್ಕೊತೀರಾ ಅಂತ. ಐ ಹೋಪ್ ಒಂದಿನ ನನ್ನ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ, ನನಗೆ ಸಪೋರ್ಟ್ ಮಾಡ್ತಾರೆ ಅಂತ. ಅಲ್ಲಿವರೆಗೂ ನಾನು ನನ್ನ ಪ್ರಯತ್ನನ ಬಿಡಲ್ಲ, ನಾನು ವೀಡಿಯೋ ಮಾಡ್ತಾ ಇರ್ತೀನಿ. ನನಗೆ ಯಾವುದು ಗುಡ್ ಕಂಟೆಂಟ್ ಅನಿಸುತ್ತೆ ಆ ವೀಡಿಯೋಸ್ನೆಲ್ಲ ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ಮೈಕ್ ಮೇಲೆ ಇನ್ವೆಸ್ಟ್ ಮಾಡಿ ಒಳ್ಳೆ ಕ್ವಾಲಿಟಿ ವೀಡಿಯೋನ ನಾನು ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಒಂದಿನ ನನ್ನ ವೀಡಿಯೋಸ್ನು ಮೆಚ್ಚಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋವಂಥವ್ರು ಇರ್ತಾರೆ. ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾರೆ ಅಂತ ನಂಬಿದ್ದೀನಿ. ಸೊ ಹಾಗಾಗಿ ಅದು ಓಪನ್ ಮಾಡಿ ತೋರಿಸ್ತೀನಿ. ಹೀಗಿದೆ. ನನಗಿದು ಹೇಗೆ ಆನ್ ಮಾಡಬೇಕಂತಲೂ ಗೊತ್ತಿಲ್ಲ, ಎಲ್ಲ ಇವಾಗ ನೋಡ್ಕೊಂಬಿಟ್ಟು ಮಾಡಬೇಕು. ಆ್ಯಕ್ಚುಲಿ ನಾನು ಯೂಟ್ಯೂಬ್ ವೀಡಿಯೋಗೆ ಹೋಗಿ ಚೆಕ್ ಮಾಡಬೇಕನ್ಸುತ್ತೆ. ಇದು ನೋಡಿ, ಬೆಕ್ಕಿನ ಮರಿ ಕೂದಲು ಥರ ಇದೆ. ಐ ಲೈಕ್ ದಿಸ್. ಚೆನ್ನಾಗಿದೆ. 2 ಮೈಕ್ ಇದೆ. ಏನಾದರೂ ಇಬ್ಬರು ವ್ಲಾಗ್ ಮಾಡ್ತಾ ಇದ್ದೀವಿ ಅಂದರೆ ಯೂಸ್ ಮಾಡ್ಬೋದು. ಚೆನ್ನಾಗಿದೆ. ಇದು ಏನು, ಚಾರ್ಜಿಂಗ್. ಇದೇನು ಇಲ್ಲ, ಇವಾಗ ನೋಡಬೇಕು ಏನು ಮಾಡಬೇಕು ಅಂತ. ಇದೆಲ್ಲ ಇದು ಮ್ಯಾನ್ಯುವಲ್ ಕೊಟ್ಟಿದ್ದಾರೆ, ಇದನ್ನು ನೋಡ್ಕೊಂಡು ಮಾಡೋಣ. ನಮ್ಮ ದಡ್ರಿಗೋಸ್ಕರ ಇಲ್ಲಿ ಕೊಟ್ಟಿದ್ದಾರೆ, ಹೇಗೇನು ಅದನ್ನು ಯೂಸ್ ಮಾಡಬೇಕು ಅಂತ. ಇದನ್ನು ನೋಡ್ಕೊಂಡ್ಬಿಟ್ಟು ಮಾಡೋಣ.
ಇದು ರಿಸೀವರ್, ಇದು ಮೈಕ್ರೋಫೋನ್, ಇದು ಮೈಕ್ರೋಫೋನ್, ಇದು ರಿಸೀವರ್. ಇದು ವಿಂಡ್ ಪ್ರೂಫ್ ನೆಟ್, ಮೈಕ್ರೋಫೋನ್ ಇಂಡಿಕೇಟರ್, ಮೈಕ್ರೋಫೋನ್ ಚಾರ್ಜಿಂಗ್ ಪೋರ್ಟ್, ಸ್ವಿಚ್ ಕೀ, port to connect phone, receiver indicator, port of receiver, switch key. Where is the switch key? ಇದನ್ನು ಈಗ ಹಾಕಿ ಪ್ರಯತ್ನ ಮಾಡೋದಕ್ಕೆ ನಾವು ವಿಡಿಯೋ ಮಾಡ್ತಾ ಇರೋ ಮೊಬೈಲ್ನೇ ತೊಗೊಬೇಕು. ಸೊ ನೈಸ್, ಡುವಲ್ ಕೇಬಲ್ ಇದೆ ಇದರಲ್ಲಿ. ಈ ಬುಷ್ ಕೂಡ ಕೊಟ್ಟಿದ್ದಾರೆ ಮೈಕ್ಗೆ. ಇದನ್ನು ತೆಗೆದು ಇದನ್ನು ಹಾಕ್ಬೋದು. ಓಹ್, ಲೈಕ್ ದಿಸ್. ಈ ಥರ ರಿಮೂವ್ ಮಾಡಿ ಬೇಕಂದರೆ ಇದು ಕೂಡ ಹಾಕೋಬೋದು ನಾವು. ಓಡಬೇಡ, ನೈಸ್. ಇದು ಹಾಕೋದಿರೋದು ಇವಾಗ. ಇದು ಟ್ರಿಕ್ಕಿ, ಇದು ಬಿಚ್ಚಲೇಬಾರ್ದಿತ್ತು ಅನ್ನಿಸ್ತಾ ಇದೆ ನನಗೆ. ಅದನ್ನು ಹಾಕ್ಬೋದು ಈಸಿಯಾಗಿ, ಇದನ್ನು ಹಾಕೋದಲ್ಲ, ನೋಡ್ಬಿಟ್ಟು ಹಾಕಬೇಕು. ಸರಿ, ಆಮೇಲೆ ಹಾಕೋಣ. ಕೇಬಲ್ ಚೆನ್ನಾಗಿದೆ, ಡುವಲ್ ಇದು. ಒಂದೇ ಸಲ ಚಾರ್ಜಿಗೆ ಹಾಕ್ಬೋದು ಅನಿಸುತ್ತೆ. 2 ಇದಿದೆ. ಸಿ, 2 ವೈಯರ್ ಇದೆ ಒಂದೇ ಇದಕ್ಕೆ. ಸೊ ಒಂದೇ ಸಲ ಚಾರ್ಜ್ಗೆ ಹಾಕ್ಬೋದು. ವೆರಿ ನೈಸ್. ಸೊ ಇದಾಗಿತ್ತು ನನ್ನ ನ್ಯೂ ಮೈಕ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ ಈ ಮೈಕ್ನ ಯೂಸ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ನಿಮಗೆ ವಾಯ್ಸ್ ಕ್ಲಾರಿಟಿ ಹೇಗಿದೆ ಅಂತ ಹೇಳ್ತೀನಿ, ಆಯಿತಾ? ಹಾಯ್, ಇವಾಗ ನಾನು ರಿಸೀವರ್ನ ನನ್ನ ಮೊಬೈಲ್ಗೆ ಕನೆಕ್ಟ್ ಮಾಡಿದ್ದೀನಿ. ಮೈಕಲ್ಲಿ ಮಾತಾಡ್ತಾ ಇದ್ದೀನಿ. ಮೈಕ್ನು ಕನೆಕ್ಟ್ ಆಗಿದೆ, ಆನ್ ಆಗಿದೆ. ಇವಾಗ ಮಾತಾಡ್ತಾ ಇರೋದು ಮೈಕಲ್ಲಿ ರೆಕಾರ್ಡ್ ಆಗಿರುತ್ತೆ. ನೋಡೋಣ ಈ ವಾಯ್ಸು ಹೇಗೆ ಬಂದಿರುತ್ತೆ, ಮೊದಲು ನಾನು ಮಾತಾಡಿರೋ ವಾಯ್ಸು ವಿಡಿಯೋದಲ್ಲಿ ಹೇಗೆ ಬಂದಿರುತ್ತೆ ಅಂತ ನೋಡಿದಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ನಾನು ಫಸ್ಟ್ ನೋಡಬೇಕು ಹೇಗಿದೆ ಡಿಫ್ರೆನ್ಸ್ ಅಂತ. ಅಷ್ಟೇ, ಇವಾಗ ನೋಡೋಣ ಡಿಫ್ರೆನ್ಸ್ ಹೇಗಿದೆ. ನೀವೇ ನೋಡಿದ್ರಿ, ವಿತೌಟ್ ಮೈಕ್ ನಾನು ಮಾತಾಡಿರೋ ಮೊದಲನೇ ವಿಡಿಯೋದಲ್ಲಿ ನನ್ನ ವಾಯ್ಸ್ ಎಷ್ಟು ಲೋ ಇದೆ ಮತ್ತು ಅಷ್ಟು ಕ್ಲಿಯರ್ ಇಲ್ಲ. ಆದರೆ ವಿತ್ ಮೈಕ್ ಕನೆಕ್ಟ್ ಮಾಡಿ ಮಾತಾಡಿದ್ಮೇಲೆ ನಾನು ಹಾಕಿರೋ ವಿಡಿಯೋದಲ್ಲಿ ನನ್ನ ವಾಯ್ಸ್ ಕ್ಲಿಯರ್ ಇದೆ ಮತ್ತು ತುಂಬ ಲೌಡಾಗಿ ಕೇಳಿಸುತ್ತೆ, ತುಂಬ ಜೋರಾಗಿ ಕೇಳಿಸುತ್ತೆ. ನಾನು ಕಿರ್ಚಿ ಮಾತಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನನ್ನ ನಾರ್ಮಲ್ ಟೋನಲ್ಲಿ ಮಾತಾಡಿದ್ರೂ ವಾಯ್ಸು ಜೋರಾಗಿ ರೆಕಾರ್ಡ್ ಆಗಿರುತ್ತೆ. ಸೊ ಐ ಥಿಂಕ್ ಈ ಮೈಕ್ ಮೇಲೆ ಇನ್ವೆಸ್ಟ್ ಮಾಡಿದ್ದು ಲಾಸ್ ಆಗಿಲ್ಲ, ವರ್ತಬಲ್ ಅಂತ ಹೇಳ್ತೀನಿ. ಮೈಕ್ ಕೂಡ ತುಂಬ ಚೆನ್ನಾಗಿದೆ, ಈಸಿಯಾಗಿ ಯೂಸ್ ಮಾಡ್ಬೋದು, ಅಷ್ಟೊಂದು ತಲೆ ಕೆಡಿಸೋದಿಲ್ಲ. ಹೇಗೆ ಯೂಸ್ ಮಾಡೋದು, ಹೇಗೆ ಕನೆಕ್ಟ್ ಮಾಡೋದು ಅಂತೆಲ್ಲ ನೀಟಾಗಿ ಕೊಟ್ಟಿದ್ದಾರೆ. ಪ್ಯಾಕಿಂಗ್ ಸಹ ತುಂಬ ಚೆನ್ನಾಗಿದೆ, ಪ್ರತಿಯೊಂದು ಪ್ರಾಡಕ್ಟು ಸಹ ತುಂಬ ಚೆನ್ನಾಗಿದೆ, ಯಾವುದೇ ರೀತಿ ಡ್ಯಾಮೇಜ್ ಇಲ್ಲ. ನನಗೆ ಇದು ಓಪನ್ ಬಾಕ್ಸ್ ಡೆಲಿವರಿ ಇತ್ತು, ತುಂಬ ಖುಷಿ ಆಯಿತು. ನನಗಂತೂ ತುಂಬ ಇಷ್ಟ ಆಯಿತು ಈ ಮೈಕ್ ಅಂತಲೇ ಹೇಳ್ತೀನಿ. ನೀವು ಯಾರಾದರೂ ಬಿಗಿನರ್ಸ್ ಇದ್ದರೆ ಆರಾಮಾಗಿ ಈ ಮೈಕ್ ಮೇಲೆ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ, ಈಸಿಯಾಗಿ ಯೂಸ್ ಮಾಡ್ಬೋದು.
ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲರ ಸಪೋರ್ಟಿಂದನೇ ನನ್ನ ವೀಡಿಯೋಸ್ ಆಗಲಿ ನನ್ನ ಚಾನಲ್ ಆಗಲಿ ಗ್ರೋ ಆಗೋದು. ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ, ಹಾಗೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ನೀವು ಯಾರಾದರೂ ಈ ಮೈಕ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂದರೆ ಐ ಹೋಪ್ ಈ ಮೈಕ್ ಮೇಲೆ ಮಾಡ್ಬೋದು. ನಿಮ್ಮ ಬಜೆಟ್ಗೆ ಆಗುತ್ತೆ, ತುಂಬ ಕಮ್ಮಿನೂ ಆಗಲ್ಲ, ತುಂಬ ಜಾಸ್ತಿನೂ ಆಗಲ್ಲ, ಮತ್ತು ತುಂಬ ದಿನ ಬರುತ್ತೆ ಅಂದ್ಕೊಂಡಿದ್ದೀನಿ. ಕ್ವಾಲಿಟಿ ಅದು ಮಾಡಿರೋ ರೀತಿ ಎಲ್ಲ ಚೆನ್ನಾಗಿದೆ ನನ್ನ ಪ್ರಕಾರ. ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಎಲ್ಲರೂ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಬಾಯ್.